ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಚಿಕನ್ ಗ್ರಿಲ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಚಿಕನ್ ಗ್ರಿಲ್ಲು ನಾನು ಮೊದಲಿಗೂ ಕೂಡ ಒಂದು ಅಪ್ಲೋಡ್ ಮಾಡಿದ್ದೆ ಏರ್ ಫ್ರೈಯಲ್ಲಿ ಮಾಡೋದು. ಅದನ್ನು ಬೇಗನೆ ಮಾಡ್ಕೋಬೋದು. ಅದರಲ್ಲಿ ರುಬ್ಬಿ ಮಾಡೋದು ಏನೂ ಇರೋದಿಲ್ಲ. ಇದರಲ್ಲಿ ರುಬ್ಬಿ ಮಾಡೋದೆಲ್ಲ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅದಕ್ಕಿಂತ. ಬನ್ನಿ, ಇಲ್ಲಿ ತೊಳೆದಿಟ್ಟ ಚಿಕನ್ಗೆ ನಾನಿಲ್ಲಿ 1 ಟೀ ಸ್ಪೂನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಉಪ್ಪು, ಅರಿಶಿನ ಪುಡಿ ಹಾಗೆಯೇ ನಿಂಬೆ ರಸ ಎಲ್ಲ ಪೀಸಸ್ಗೂ ಈ ಥರ ಅಪ್ಲೈ ಮಾಡ್ಕೋಬೇಕು, ಆಯಿತಾ. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಇಡೋಣ. ಇದು ಮೊದಲನೇ ಮ್ಯಾರಿನೇಷನ್ ಅಂತಲೇ ಹೇಳ್ಬೋದು. ಈಗ ಬನ್ನಿ, ತಂದೂರಿ ಮಸಾಲೆ ಪೌಡರ್ಗೆ ನಾನಿಲ್ಲಿ 1 ಟೇಬಲ್ ಸ್ಪೂನು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನು ಕಾಳುಮೆಣಸು, ಹಾಗೆ 2 ಟೀ ಸ್ಪೂನು ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಹಾಗೆಯೇ ಚಕ್ಕೆ ಒಂದು 3 ಪೀಸು, ಲವಂಗ 6 ಪೀಸು, ಹಾಗೆಯೇ ಏಲಕ್ಕಿ ಒಂದು 4, ಸ್ವಲ್ಪ ಜಾಪತ್ರೆ, ಹಾಗೆಯೇ ಸ್ವಲ್ಪ ಜಾಯಿಕಾಯಿ ತೊಗೊಂಡಿದ್ದೀನಿ. ಹಾಗೆ ಫ್ಲೇವರ್ಗೆ ಸ್ವಲ್ಪ ಪಲಾವ್ ಎಲೆ ಹಾಕ್ಕೊಳ್ಳಿ, ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಬನ್ನಿ, ಇವೆಲ್ಲವನ್ನೂ ಕೂಡ ರೋಸ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಚಕ್ಕೆ, ಲವಂಗ, ಹಾಗೆ ಏಲಕ್ಕಿ, ಜಾಪತ್ರೆ, ಜಾಯಿಕಾಯಿ, ಹಾಗೆಯೇ ಪಲಾವ್ ಎಲೆ, ಹಾಗೆ ಸ್ವಲ್ಪ ಕಾಳುಮೆಣಸನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಥರ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅವು ಘಮ ಘಮ ಅನ್ನೋ ಪರಿಮಳ ಬರುತ್ತೆ, ಅಲ್ಲಿ ತನಕ ಸ್ವಲ್ಪ ಈ ಥರ ರೋಸ್ಟ್ ಮಾಡ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಧನಿಯಾ ಕಾಳನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ. ಇವೆಲ್ಲವನ್ನೂ ಕೂಡ ಮೀಡಿಯಮ್ ಫ್ಲೇಮ್ ಇರುವಾಗ ಈ ಥರ ಹುರ್ಕೊಳ್ಳೋಣ. ಫ್ಲೇಮ್ ಯಾವಾಗಲೂ ಮೀಡಿಯಮಲ್ಲೇ ಇರಲಿ. ನೋಡಿ, ಈಗ ಇದಕ್ಕೆ ಕಸೂರಿ ಮೇಥಿಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಥರ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ರೋಸ್ಟ್ ಆಗ್ತಾ ಇದೆ, ಈಗ ರೆಡಿಯಾಗಿದೆ ಇದು. ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಆರ್ಲಿಕ್ಕೆ ಬಿಟ್ಬಿಡೋಣ. ಈಗ ಇನ್ನೊಂದು ಮಸಾಲೆ ಪೇಸ್ಟನ್ನು ರುಬ್ಕೋಬೇಕೀಗ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ, ಹಾಗೆಯೇ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 1 ಹಸಿಮೆಣಸಿಕಾಯಿ, 8 ಬೆಳ್ಳುಳ್ಳಿ ಹೆಸರು, 4 ಶುಂಠಿಯನ್ನು ತೊಗೊಂಡಿದ್ದೀನಿ, ಆಯಿತಾ. ನಿಮಗೆ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 1 ಟೀ ಸ್ಪೂನು ದೊಡ್ಡ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದು ರುಬ್ಬಲಿಕ್ಕೆ ನೀರನ್ನು ಯೂಸ್ ಮಾಡೋದು ಬೇಡ, ಅದರ ಬದಲಿಗೆ ಈ ಥರ ಗಟ್ಟಿ ಮೊಸರನ್ನು ಯೂಸ್ ಮಾಡಿ. ನೋಡಿ, ಇಲ್ಲಿ ರುಬ್ಬಾಗಿದೆ, ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಇಲ್ಲಿ ಧನಿಯಾ ಕಾಳು ಅದನ್ನೆಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ, ಆಯಿತಾ. ಈ ಧನಿಯಾ ಕಾಳು ಎಲ್ಲ ಚಕ್ಕೆ ಲವಂಗ ಎಲ್ಲ ರುಬ್ಕೊಂಡ್ವಲ್ಲ, ನೀರನ್ನು ಯೂಸ್ ಮಾಡಬೇಡಿ, ಅದ್ರ ಬದಲೇ ಈ ಥರ ರುಬ್ಬಿದ ಪೇಸ್ಟನ್ನೇ ಹಾಕ್ಕೊಳ್ಬೋದು. ನೀವು ಈ ಥರ ಆದರೂ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಈ ಸ್ಪೈಸಸ್ಸು, ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹುರಿದಿಟ್ಕೊಂಡ್ವಲ್ಲ, ಆ ಸ್ಪೈಸಸ್ನೆಲ್ಲ ನೀವು ಒಂದ್ಸಲ ಪುಡಿ ಮಾಡಿಕೊಂಡು ಅದ್ರ ಜೊತೆಗೆ ಈ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಮೊಸರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೋದು. ಆ ರೀತಿಯೂ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರನೂ ಕೂಡ ಮಾಡ್ಕೋಬೋದು. ನೋಡಿ, ಈಗ ಪೇಸ್ಟ್ ರೆಡಿಯಾಗಿದೆ, ಆಯಿತಾ. ಚಿಕನ್ನಿಗೆ ಹಚ್ಚಲಿಕ್ಕೆ ಈಗ ನಾವು ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೋಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನು ಮತ್ತು ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ 2 ಟೇಬಲ್ ಸ್ಪೂನು ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಮ್ಯಾರಿನೇಟ್ ಮಾಡಲಿಕ್ಕೆ ಚಿಕನ್ನ. ನೋಡಿ, ಸ್ವಲ್ಪ ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಬ್ಬಿದ ಮಸಾಲೆ ರೆಡಿಯಾಗಿದೆ. ಈಗ ಬನ್ನಿ, ಚಿಕನ್ ಪೀಸಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಈಗ ರುಬ್ಬಿದ ಮಸಾಲೆಯನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಈ ಥರ ಎಲ್ಲ ಚಿಕನ್ ಪೀಸಸ್ಗೂ ಕೂಡ ಚೆನ್ನಾಗಿ ಥರ ಅಪ್ಲೈ ಮಾಡ್ಕೋಬೇಕು, ಆಯಿತಾ. ಇವಾಗೂ ಕೂಡ ನೀವು ಉಪ್ಪು, ಖಾರ, ಹುಳಿಯನ್ನೆಲ್ಲ ಚೆಕ್ ಮಾಡಿಕೊಂಡು, ಖಾರ ಬೇಕಾದರೆ ಇನ್ನೊಂದು ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೋಬೋದು, ಹುಳಿ ಬೇಕಾದರೆ ಇನ್ನೊಂಚೂರು ನಿಂಬೆ ರಸ ಎಲ್ಲ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ನೀವು ಎಣ್ಣೆ ಕೂಡ 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೋಬೋದು, ಆಯಿತಾ. ನೋಡಿ, ಇಲ್ಲಿ 4-5 ಗಂಟೆ ಆದಮೇಲೆ ಚಿಕನ್ ಈ ಥರ ರೆಡಿಯಾಗಿದೆ. ಇದನ್ನು ಮೊದಲಿಗೆ ಏರ್ ಫ್ರೈಯರ್ನಲ್ಲಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ. 180 ಡಿಗ್ರಿಯಲ್ಲಿ ನಾನು ಇದನ್ನು ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ನ ಒಂದು 20 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಆದಮೇಲೆ ಅದನ್ನು ಚಿಕನ್ ಪೀಸಸ್ನ ಮತ್ತೆ ತಿರುಗಿಸಿ ಇಟ್ಬಿಟ್ಟು ಇನ್ನೊಂದು ಕಡೆನೂ ಕೂಡ 10 ನಿಮಿಷ, ಆಯಿತಾ. ಟೋಟಲ್ ಆಗಿ 20 ನಿಮಿಷ 180 ಡಿಗ್ರಿಯಲ್ಲಿ ನಾನಿಲ್ಲಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಏರ್ ಫ್ರೈಯರ್ನಲ್ಲಿ, ಆಯಿತಾ. ಇದು ಕುಕ್ ಆಗ್ತಾ ಇದೆ. ಹಾಗೆಯೇ ಚಿಕನ್ನ ನೋಡಿ, ಇಲ್ಲಿ ತವಾದಲ್ಲೂ ಕೂಡ ಇವತ್ತು ಕುಕ್ ಮಾಡ್ಕೊಳ್ಳೋಣ. ಹಂಚಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾದ ಮೇಲೆ ಚಿಕನ್ ಪೀಸಸ್ನ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಆಗಿರಲಿ, ಪೂರಿ ಮೀಡಿಯಮಲ್ಲೇ ಇರಲಿ, ಹೈ ಇರೋದು ಬೇಡ. ನೋಡಿ,
ಈ ಥರ ಚಿಕನ್ ಪೀಸಸ್ನ ಇಟ್ಕೊಂಡು ಈಗ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ನೀರು ಕೂಡ ಬಿಟ್ಟಿದೆ ಅಲ್ವಾ. ಈಗ ಒಂದು ಕಡೆ ತಿರುಗಿಸಾಕೊಳ್ಳೋಣ. ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಈ ಕಡೆ 10 ನಿಮಿಷ, ಆ ಕಡೆ 10 ನಿಮಿಷ ಆಯಿತಾ. 10 ನಿಮಿಷ ಈ ಕಡೆ ಸೈಡ್ ಬೆಂದಿದೆ ಅಲ್ವಾ. ಈಗ ಇಲ್ಲಿ ಒಂದು 10 ನಿಮಿಷ ಇಟ್ಬಿಟ್ಟು ತಿರುಗಿಸಾಕೊಳ್ಳೋಣ. ನೋಡಿ ಚಿಕನ್ ಪೀಸಸ್ ಬೇಯ್ತಾ ಇದೆ ಇಲ್ಲಿ. ನೋಡಿ ಇಲ್ಲಿ ಏರ್ ಫ್ರೈಯರಲ್ಲೂ ಕೂಡ ರೆಡಿಯಾಗಿದೆ ಚಿಕನ್ ಪೀಸಸ್ಸು. ಇಲ್ಲಿ ನೀರೆಲ್ಲ ಫುಲ್ಲು ಡ್ರೈ ಆಗಿಬಿಡುತ್ತೆ. ಈ ಟೈಮ್ನಲ್ಲಿ ಸ್ವಲ್ಪ ಗೀಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಕೂಡ ಹಾಕ್ಕೊಳ್ಬೋದು ಆಯಿತಾ. ಚಿಕನ್ನು ತವಾದಲ್ಲೂ ಕೂಡ ಈಗ ಕುಕ್ ಆಗಿದೆ. ನೋಡಿ ತಂದೂರಿ ಚಿಕನ್ ಗ್ರಿಲ್ ಅಂತ ಹೇಳಿದ್ರೆ ಸ್ವಲ್ಪ ಅದ್ರ ಮೇಲೆ ಕಪ್ಪು ಥರ ಬಂದರೆ ಚೆನ್ನಾಗಿರುತ್ತಲ್ವ. ನೋಡಿ ಈಗ ಈ ಚಿಕನ್ ಕೂಡ ರೆಡಿಯಾಗಿದೆ. ಇಲ್ಲಿ ಏರ್ ಫ್ರೈಯರ್ದು ಚಿಕನ್ ಕೂಡ ರೆಡಿಯಾಗಿದೆ ಆಯಿತಾ. ನೀವು ಏರ್ ಫ್ರೈಯರಲ್ಲೂ ಕೂಡ ಮಾಡ್ಕೋಬೋದು, ಈ ಥರ ತವಾದಲ್ಲೂ ಕೂಡ ಮಾಡ್ಕೋಬೋದು ಚಿಕನ್ ಗ್ರಿಲ್ಲನ್ನು ಆಯಿತಾ. ಇಲ್ಲಿ ಏರ್ ಫ್ರೈಯರಲ್ಲೂ ಕೂಡ ರೆಡಿಯಾಗಿದೆ, ಹಾಗೆಯೇ ಈ ತವಾದಲ್ಲೂ. ಚಿಕನ್ ಗ್ರಿಲ್ಲು ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೀತಿ ರುಬ್ಬಿ ಹಾಕಿ ಮಾಡಿ ನೋಡಿ, ತುಂಬಾ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಹಾಗೆಯೇ ತಂದೂರಿ ಮಸಾಲ ಪೌಡರ್ ಕೂಡ ಮಾಡಿದ್ದೀವಿ ಇವತ್ತು. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.